ಹಾಯ್ ಫ್ರೆಂಡ್ಸ್, ನನ್ನ ಹೆಸರು ರಾಜಿ. ನನ್ನ ವಯಸ್ಸು ಸುಮಾರು 26 ವರ್ಷ. ನನಗೆ ಮದುವೆಯಾಗಿ 6 ವರ್ಷಗಳು ಕಳೆಯುತ್ತಾ ಬಂದಿವೆ. ನನ್ನ ಗಂಡನ ಹೆಸರು ಪ್ರವೀಣ್. ಅವರು ನನಗಿಂತ 5 ವರ್ಷ ದೊಡ್ಡವರು. ಇನ್ನು ಕತೆಗೆ ಬಂದರೆ, ನಮ್ಮ ಮನೆಯಲ್ಲಿ ನಮ್ಮ ಜೊತೆಗೆ ನಮ್ಮತ್ತೆ ಮತ್ತು ಮಾವ ಕೂಡ ಇರ್ತಾರೆ. 2 ವರ್ಷಗಳ ಹಿಂದೆಯೇ ಒಂದಿನ ಹಠಾತ್ತಾಗಿ ನಮ್ಮ ಅತ್ತೆಗೆ ಪಾರ್ಶ್ವವಾಯು ಬಂದಿತು, ಅಂದರೆ ಪ್ಯಾರಾಲಿಸಿಸ್ ಬಂತು. ಅದರಿಂದ ಅವರು ಮಂಚದ ಮೇಲಿಂದ ಇತ್ತ ಕದಲಲಾಗದ ಪರಿಸ್ಥಿತಿಗೆ ತಲುಪಿದ್ರು. ಅವತ್ತಿನಿಂದ ಅವರ ಸಂಪೂರ್ಣ ಜವಾಬ್ದಾರಿಯನ್ನ ಮನೆಯಲ್ಲಿ ನಾನೇ ನೋಡ್ಕೊಳ್ತಾ ಇದ್ದೀನಿ. ಕಷ್ಟಗಳೆಲ್ಲ ಒಂದೇ ಬಾರಿಗೆ ಬಂದಂತೆ ನಮಗೆ ಮದುವೆಯಾಗಿ ಇಷ್ಟು ವರ್ಷಗಳಾದರೂ ಕೂಡ ಇನ್ನೂ ಮಕ್ಕಳಾಗಿಲ್ಲ. ಮಕ್ಕಳಾಗೋದಕ್ಕೋಸ್ಕರ ನಾನು, ನನ್ನ ಗಂಡ ಇಬ್ಬರೂ ಸೇರಿ ಕಿರುಗದ ದೇವಸ್ಥಾನಗಳಿಲ್ಲ, ಹೋಗದ ಗುಡಿಗಳಿಲ್ಲ, ಹರಕೆ ಹೊತ್ಕೊಳ್ಳೋದು ದೇವಸ್ಥಾನಗಳಿಲ್ಲ. ಆದರೂ ಕೂಡ ಯಾವುದೇ ಪ್ರಯೋಜನವಾಗದಿದ್ದಾಗ ನೋಡಿ ಸಾಕಾದ ನನ್ನ ಪತಿ ಪ್ರವೀಣ್ ಒಂದು ದಿನ ತನಗೆ ಪರಿಚಯವಿರುವ ಒಬ್ಬ ಡಾಕ್ಟರ್ ಹತ್ತಿರ ನನ್ನನ್ನು ಕರೆದುಕೊಂಡು ಹೋದರು. ನಮ್ಮಿಬ್ಬರನ್ನ ಪೂರ್ತಿಯಾಗಿ ತಪಾಸಣೆ ಮಾಡಿದ ಆ ಡಾಕ್ಟರ್, ಸಮಸ್ಯೆ ನನ್ನಲ್ಲಿಲ್ಲ, ಅವರಲ್ಲೇ ಇದೆ ಎಂದು ನನ್ನ ಪತಿ ಪ್ರವೀಣ್ಗೆ ಹೇಳಿದಾಗ ನಾನು ಒಂದು ಕ್ಷಣ ಶಾಕ್ ಆದೆ. ಅಷ್ಟೇ ಅಲ್ಲದೆ ನಮಗೆ ಸಂತಾನ ಭಾಗ್ಯ ಸಿಗುವುದು ಕೂಡ ಕಷ್ಟ ಎಂದು ಡಾಕ್ಟರ್ಗಳು ತೀರ್ಪನ್ನ ನೀಡಿದರು. ಆ ಮಾತಿನಿಂದ ತುಂಬಾ ನಿರುತ್ಸಾಹಗೊಂಡ ನಾವು ಒಬ್ಬರಿಗೊಬ್ಬರು ಧೈರ್ಯವನ್ನ ಹೇಳಿಕೊಳ್ಳುತ್ತಾ ಜೀವನದಲ್ಲಿ ಹಾಗೆಯೇ ಮುಂದೆ ಸಾಗುತ್ತಾ ಇದ್ವಿ. ಇದು ಹೀಗಿರಲು ನಮಗೆ ಮಕ್ಕಳಾಗೋದಿಲ್ಲ ಅನ್ನೋ ವಿಷಯ ತಿಳಿದಂದಿನಿಂದ ನಮ್ಮ ಅತ್ತೆಯ ಆರೋಗ್ಯ ಮತ್ತಷ್ಟು ಕ್ಷೀಣಿಸ್ತು. ಯಾಕಂದರೆ ಅವರಿಗೆ ಪ್ರವೀಣ್ ಒಬ್ಬನೇ ಮಗ. ಈಗ ಅವನಿಗೂ ಮಕ್ಕಳಾಗೋದಿಲ್ಲ ಎಂಬ ನಿಜ ತಿಳಿತಾ ಇದ್ದಂತೆ ಬೆಂಗು ಇಟ್ಟುಕೊಂಡು ಮನೋವೇದನೆಗೆ ಒಳಗಾದರು ನಮ್ಮತ್ತೆ. ಅಂತಹ ಪರಿಸ್ಥಿತಿಯಲ್ಲಿ ಏನು ಮಾಡಲಾಗದ ನಿಸ್ಸಹಾಯಕಳಾದ ನಾನು ಬಂದ ಕಷ್ಟಗಳನ್ನೆಲ್ಲ ನನ್ನಲ್ಲೇ ನುಂಗಿಕೊಳ್ಳುತ್ತಾ ಪ್ರತಿದಿನ ಕಾಲ ಕಳೀತಾ ಇದ್ದೆ. ಇನ್ನು ನಮ್ಮ ಮಾವನವರ ಬಗ್ಗೆ ನಿಮಗೆ ಹೇಳಬೇಕು ಅಂತಂದರೆ, ಅವರ ಹೆಸರು ಗಿರಿಧರ್. ಅವರು ಬಹಳ ಪ್ರಸಿದ್ಧ ಕ್ರಿಮಿನಲ್ ಲಾಯರ್. ಅವರ ವಯಸ್ಸು ಸುಮಾರು 55 ವರ್ಷ ಇರಬಹುದು. ಆದರೆ ಅಷ್ಟು ವಯಸ್ಸಾದವರಂತೆ ಅವರು ಕಾಣಿಸೋದೇ ಇಲ್ಲ. ಅಷ್ಟೇ ಅಲ್ಲದೆ ತನ್ನ ಕೆಲಸಗಳನ್ನೆಲ್ಲ ತಾವೇ ಚುರುಕಾಗಿ ಮಾಡಿಕೊಳ್ತಾರೆ. ನಾನು ಮನೆಯಲ್ಲಿ ಸುಮ್ಮನೆ ಇರೋದು ಯಾಕೆ ಅಂತ ಕೇಳಿದಾಗ ಆಗಾಗ ಮಾವನವರಿಗೆ ಆಫೀಸ್ ಕೆಲಸದಲ್ಲಿ ಸಹಾಯ ಮಾಡ್ತಾ ಇದ್ದೆ. ಇದರಿಂದ ನನಗೆ ನಮ್ಮ ಮಾವನವರ ಹತ್ತಿರ ಆತ್ಮೀಯತೆ ಬಹಳ ಹೆಚ್ಚಾಯಿತು. ಹೀಗಿರಲು ಒಂದಿನ ನಮ್ಮ ಮಾವ ಕೋರ್ಟಿಗೆ ಹೋದ್ಮೇಲೆ ಅವರ ರೂಮನ್ನು ಸರಿಪಡಿಸೋದಕ್ಕಾಗಿ ಒಳಗೆ ಹೋದೆ. ಕಪಾಟಿನಲ್ಲೆಲ್ಲ ಸಾಮಾನುಗಳನ್ನೆಲ್ಲ ಜೋಡಿಸ್ತಾ ಇರಬೇಕಾದ್ರೆ ಅಲ್ಲಿದ್ದ ಒಂದು ಡೆಸ್ಕ್ ಲಾಕ್ ಮಾಡದೆ ಇರೋದನ್ನ ಗಮನಿಸಿದೆ. ಏನಿದು ಅಂತ ಅನ್ಕೊಂಡು ನಾನು ಕುತೂಹಲದಿಂದ ಆ ಡೆಸ್ಕ್ ಅನ್ನ ತೆರೆದು ನೋಡಿದೆ. ಅದರಲ್ಲಿ ಒಂದು ಚಿಕ್ಕ ಡೈರಿ ಕಾಣಿಸ್ತು. ಬೇರೆಯವರ ಡೈರಿ ನೋಡುವುದು ಸಭ್ಯತೆ ಅಲ್ಲ ಅಂತ ತಿಳಿಸಿದ್ರೂ ಸಹ ಕುತೂಹಲ ತಡೆಯಲಾಗದೆ ಏನೂ ಆಗಲ್ಲ ಬಿಡು ಅಂತ ಅನ್ಕೊಂಡು ಆ ಡೈರಿಯನ್ನ ಓಪನ್ ಮಾಡಿ ನೋಡಿದೆ. ಬಹುಶಃ ಅದು ನಮ್ಮ ಮಾವನವರಿಗೆ ಮದುವೆಯಾಗುವ ಮೊದಲು ಬರೆದದ್ದು ಇರಬೇಕು. ತುಂಬಾ ಹಳೆಯದಾದಂತೆ ಇತ್ತು. ಒಂದೊಂದೇ ಪುಟವನ್ನ ಓದೋದಕ್ಕೆ ಪ್ರಾರಂಭಿಸಿದೆ. ಅದೆಲ್ಲ ಅವರ ಕಾಲೇಜು ದಿನಗಳ ವಿಷಯಗಳನ್ನೇ ಬರೆದುಕೊಂಡಿದ್ದು. ಅದರಲ್ಲಿ ಒಂದು ಕಡೆ ನಮ್ಮ ಮಾವನವರ ಜೊತೆಗೆ ಒಬ್ಬ ಹುಡುಗಿ ಇದ್ದ ಫೋಟೋ ಇತ್ತು. ಫೋಟೋದ ಕೆಳಗೆ ಮಂಜುಳಾ ಎಂದು ಹೆಸರು ಕೂಡ ಬರೆಯಲಾಗಿತ್ತು. ಮತ್ತಷ್ಟು ಉತ್ಸಾಹದಿಂದ ಒಂದೊಂದೇ ಪುಟವನ್ನ ಓದೋದಕ್ಕೆ ಶುರು ಮಾಡಿದೆ. ಆ ಡೈರಿಯಲ್ಲಿ ಹೆಚ್ಚಾಗಿ ಅವಳೊಂದಿಗೆ ಕಳೆದ ಸಂತೋಷದ ಕ್ಷಣಗಳನ್ನೇ ಬಹಳ ಕಡೆ ಪ್ರಸ್ತಾವಿಸಿದ್ರು ನಮ್ಮ ಮಾವ. ಅವಳೊಂದಿಗೆ ನಡೆದ ಶೃಂಗಾರ ಸನ್ನಿವೇಶಗಳನ್ನೆಲ್ಲ ಅಣುವಾಗಿ ವರ್ಣಿಸುವುದಲ್ಲದೆ ಅವಳು ತನಗೆ ನೀಡಿದ ಪ್ರೇಮಾನುರಾಗಗಳ ಬಗ್ಗೆ ಸ್ವಲ್ಪವೂ ಬೆರದೆ ಬರೆದಿದ್ರು ನಮ್ಮ ಮಾವ. ಅದನ್ನೆಲ್ಲ ಓದಿದ ನನಗೆ ನಮ್ಮ ಮಾವನವರಲ್ಲಿ ಎಂತಹ ರಸಿಕನಿದ್ದಾನೆ ಅಂತ ಅನ್ನಿಸ್ತು. ಅವರು ಅನುಭವಿಸಿದ ಆ ಮಧುರ ಅನುಭವಗಳನ್ನು ಒಂದೊಂದಾಗಿ ಓದುತ್ತಾ ಇದ್ದಂತೆ ನಾನೇ ಮೈಮರೆತು ತನ್ವಯತ್ವದಲ್ಲಿ ಪೂರ್ತಿಯಾಗಿ ಮುಳುಗಿ ಹೋಗ್ಬಿಟ್ಟೆ. ಆ ಸಮಯದಲ್ಲಿ ಅವಳು ಪಡೆದ ಸುಖ ಸಂತೋಷಗಳನ್ನೆಲ್ಲ ನಾನು ಕೂಡ ಪಡೆದಿದ್ರೆ ಎಷ್ಟು ಚೆನ್ನಾಗಿರ್ತಾ ಇತ್ತು ಅಂಥೇಳಿ ನನ್ನ ಮನಸ್ಸು ಹಂಬಲಿಸ್ತು.
ಅಷ್ಟರಲ್ಲಿ ಯಾರೋ ಬಂದಂತೆ ಸಪ್ಲ ಕೇಳಿಸ್ತು. ಕೂಡಲೇ ಆ ಡೆಸ್ಕನ್ನು ಮುಚ್ಚಿ ಗವಗವರೆ ನನ್ನ ರೂಮಿನ ಕಡೆಗೆ ಓಡಿಗೆ ಬಂದೆ. ನಾನು ಆ ಡೈರಿಯನ್ನ ಕಳ್ಳತನದಿಂದ ಓದಿದ್ದೇನೆ ಹೊರತು ಆ ರಾತ್ರಿ ಇಡೀ ಆ ಆಲೋಚನೆಗಳಿಂದಲೇ ಉಕ್ಕಿ ಬಿಕ್ಕಿಯಾಗಿಬಿಟ್ಟೆ. ಈ ನಡುವೆ ನನ್ನ ಪತಿ ಪ್ರವೀಣ್ ಗೇಟ್ ತೆಗೆದು ಒಳಗೆ ಬಂದರು. ತನ್ನ ಸ್ನಾನ ಮತ್ತು ಊಟದ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡು ರೂಮಿನಲ್ಲೇನ ನನ್ನ ಬಳಿಗೆ ಬಂದ ನನ್ನ ಕಂಡ. ಪ್ರವೀಣ್, ಯಾವಾಗಲೂ ಮಾಡುವಂತೆ ಏನೋ ಒಂದು ಹೊಣೆಗಾರಿಕೆ ಅಂತನ್ನುವಂತೆ ಕೆಲಸ ಮುಗಿಸಿ ಗೊರಕೆ ಹೊಡೆಯೋದಕ್ಕೆ ನಿದ್ರಿಸ್ತಾ ಇದ್ರು. ಗೊರಕೆ ಹೊಡ್ಕೊಂಡು ನಿದ್ರೆ ಮಾಡ್ತಾ ಇದ್ರು. ಏನೋ ಅವ್ರಿಗೊಂದು ಜವಾಬ್ದಾರಿ ಅನ್ನೋ ಥರ. ಮರುದಿನ ಮಾವ ತಮ್ಮ ರೂಮ್ನಲ್ಲಿನ ಕೆಲಸ ಮಾಡ್ಕೊಳ್ತಾ ಇದ್ದಾಗ ಅಲ್ಲಿಗೆ ಟೀಯನ್ನು ತಗೊಂಡು ಹೋದೆ. ಕೆಲಸದ ಜೊತೆಗೆ ಹಾಗೇನೆ ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಸರದಿಯಾಗಿ ಅವರೊಂದಿಗೆ ಏನೇನೋ ಮಾತಾಡ್ತಾ ಕೂತ್ಕೊಂಡೆ. ಹಾಗೆ ಮಾತಾಡ್ತಾ ಇರಬೇಕಾದ್ರೆ ಯಾಕೋ ಗೊತ್ತಿಲ್ಲ, ಆದರೆ ನಮ್ಮ ಮಾವನವರ ದೃಷ್ಟಿ ನನ್ನ ಮೇಲೆ ಬಿತ್ತು. ನನ್ನ ಸೌಂದರ್ಯದ ಮೇಲೆಯೇ ನಮ್ಮ ಮಾವನವರ ದೃಷ್ಟಿ ಇದೆ ಅಂಥೇಳಿ ನನಗಂತ ಅನ್ನಿಸ್ತು. ಹಾಗೆ ಅಸಲು ನಮ್ಮ ಮಾವ ನನ್ನ ಬಗ್ಗೆ ಏನು ಅಂದುಕೊಳ್ತಾ ಇದ್ದಾರೋ ಅಂಥೇಳಿ ನನ್ನ ಮನಸ್ಸಿನಲ್ಲೇ ಅಂದುಕೊಂಡೆ. ಮರುದಿನ ನಮ್ಮ ಮಾವ ಕೋರ್ಟಿಗೆ ಹೋದ ಮೇಲೆ ಪ್ರಸ್ತುತ ಬರಿತಾ ಇರುವ ಡೈರಿಯನ್ನ ಡೆಸ್ಕ್ನಿಂದ ತೆಗೆದು ಓದ್ದೆ. ಈಗ ಬರಿತಾ ಇರುವ ಡೈರಿಯನ್ನ ಡೆಸ್ಕ್ನಿಂದ ತೆಗೆದು ಓದುತ್ತಾ ಇರಬೇಕಾದ್ರೆ ನನಗೆ ತುಂಬ ಆಶ್ಚರ್ಯ ಆಯಿತು. ಯಾಕಂದರೆ ಅದರಲ್ಲಿ ಕೊನೆಯ ಪುಟದಲ್ಲಿ ನನ್ನ ಬಗ್ಗೆ ಬರೆಯಲಾಗಿತ್ತು. ಅದು ಓದಿದ ನನಗೆ ಹೃದಯ ಒಮ್ಮೆಲೆ ಜಲ್ಲಂತು. ದಿನೇ ದಿನೇ ರಾಜಿ ತುಂಬ ಸುಂದರವಾಗಿ ಕಾಣಿಸ್ತಾ ಇದ್ದಾಳೆ. ತೊಂಡೆ ಹಣ್ಣಿನಂತಹ ಅವಳ ತುಟಿಗಳು ನನ್ನನ್ನು ಎಷ್ಟೋ ಸೆಳೀತಾ ಇದ್ದಾವೆ. ಅವಳು ನನ್ನೊಂದಿಗೆ ಕುಳಿತು ಮಾತಾಡ್ತಾ ಇದ್ರೆ ಸಮಯವೇ ತಿಳಿತಾ ಇಲ್ಲ ಅಂಥೇಳಿ ಅವರು ಆ ಡೈರಿಯಲ್ಲಿ ಬರೆದಿದ್ದು. ನಮ್ಮ ಮಾವ ಆ ಡೈರಿ ಎಲ್ಲ ಬರೆದಿದ್ರು. ಅಷ್ಟಕ್ಕೆ ನಿಲ್ಲದ ನಮ್ಮ ಮಾವ ಎಷ್ಟೇ ಆದರೂ ನನ್ನ ಮಗ ಪ್ರವೀಣ್ ತುಂಬ ಅದೃಷ್ಟವಂತ. ಯಾವುದು ದೇವರು ವರ ಕೊಟ್ಟಂತೆ ರಾಜಿಯಂತಹ ಸುಂದರ ಗೊಂಬೆ ಅವನಿಗೆ ಹೆಂಡತಿಯಾಗಿ ಸಿಕ್ಕಿದ್ದಾಳೆ. ಆ ವರವೇ ಈಗ ನನಗೆ ಶಾಪವಾಗಿ ಪರಿಣಮಿಸಿ ನನ್ನನ್ನು ಈ ಒಂದು ಸಂಕಷ್ಟಕ್ಕೆ ಈಡು ಮಾಡ್ತಾ ಇದೆ ಅಂತೇಳಿ ಬರೆದಿದ್ರು. ರಾಜಿ ಅಂತಹ ಮುಗ್ದಿನ ಹುಡುಗಿ ನಮ್ಮ ಮನೆಯಲ್ಲೇ ನನ್ನ ಕಣ್ಣೆದುರೇ ಓಡಾಡ್ತಾ ಇದ್ರು. ಆ ಸೌಂದರ್ಯವನ್ನು ಆಸ್ವಾದಿಸೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ ಎಂಬ ನೋವು ಒಂದೆಡೆ ಕಾಡಿದ್ರೆ, ಅವಳು ನನ್ನ ಮಗನ ಹೆಂಡತಿ ಆದ ಕಾರಣ ಅವಳ ಬಗ್ಗೆ ಈ ರೀತಿ ಯೋಚನೆ ಮಾಡಬಾರ್ದು ಅಂತನ್ನುವ ಅಪರಾಧ ಪ್ರಜ್ಞೆ ನನ್ನನ್ನು ಇನ್ನೊಂದೆಡೆ ಕಾಣಿಸ್ತಾ ಇದೆ. ಏನೇ ಆಗಲಿ, ಯಾವುದೋ ಒಂದು ದಿನ ರಾಜಿಯ ಶರೀರದ ಅಣುವನ್ನು ನನ್ನ ಸ್ವಂತ ಮಾಡಿಕೊಂಡೇ ತೀರ್ತೇನೆ ಅಂಥೇಳಿ ಆ ಪುಸ್ತಕದಲ್ಲೇ ಬರ್ತಿದ್ರು ನಮ್ಮವ. ಆ ಕ್ಷಣದಲ್ಲಿ ನಮ್ಮ ಮಾವ ನನ್ನ ಬಗ್ಗೆ ಡೈರಿಯಲ್ಲೆಲ್ಲ ಬರೆದಿದ್ದನ್ನೆಲ್ಲ ಓದಿದ ನನಗೆ ಮೈಯೆಲ್ಲ ಪುಲಕಿತಗೊಂಡಂತೆ ಅನಿಸ್ತು. ಯಾಕೋ ಗೊತ್ತಿಲ್ಲ ರೀ, ಆದರೆ ಆ ಕ್ಷಣದಲ್ಲಿ ನಮ್ಮ ಮಾವನವರ ಮೇಲೆ ಕೋಪ, ಜಾಲ, ಕರುಣೆ, ಇಷ್ಟ, ಪ್ರೀತಿ, ಭಯ ಎಲ್ಲವೂ ಒಂದೇ ಸರತಿಗೆ ಉಂಟಾದವು. ಹಾಗಾದರೆ ನಮ್ಮ ಮಾವ ನನ್ನ ಮೇಲೆ ಅಷ್ಟೊಂದು ತೋರಿಸ್ತಾ ಇರುವಂತಹ ಪ್ರೇಮ ವಾತ್ಸಲ್ಯಗಳಿಗೆ ನಾನೇನು ಮಾಡಿದೆ? ಅದಕ್ಕೆ ಏನು ಉತ್ತರ ಕೊಟ್ಟೆ ನಾನು? ಯಾವ ರೀತಿ ಪ್ರತಿಕ್ರಿಯಿಸಿದೆ ಅನ್ನುವಂತಹ ವಿಷಯಗಳನ್ನು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ. ಮುಂದಿನ ಭಾಗದಲ್ಲಿ ಮುಂದುವರಿಯುವುದು ಈ ಕಥೆ. ಮುಂದಿನ ಭಾಗಕ್ಕಾಗಿ ಭಾಗ 2 ಅಂಥೇಳಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಈ ಕಥೆ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಲೈಕ್ ಮಾಡಿ, ಈ ವಿಡಿಯೋವನ್ನು ಲೈಕ್ ಮಾಡಿ, ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ. ಇನ್ನೊಂದು ಅತ್ಯುತ್ತಮ ವಿಡಿಯೋದೊಂದಿಗೆ ಬರ್ತೀವಿ. ಧನ್ಯವಾದಗಳು. ಶುಭ ದಿನ. ಭಾಗ 2 ಅಂತೇಳಿ ಕಮೆಂಟ್ ಮಾಡೋದನ್ನು ಮಾತ್ರ ಮರಿಬೇಡಿ ಪ್ರಿಯ ವೀಕ್ಷಕರೇ.